श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 22 ಹಾವು ಮಜೆ ಆತ ಕವಣೆ ಪರಿ ಕೈಸೆ ನೀ ಧೀರು ಸ್ವೀಕಾರಿ ಜೈಸಾಗ್ರಹಾತೆ ಪಂಚಾಕ್ಷರಿ ಅನುಮಾನೀಕ। ಹೇಗೆ ತಿಳಿದುಕೊಳ್ಳುವ ನಿವನು, ಹೇಗೆ ಧೈರ್ಯ ಹೊಂದುವನು, ಪಿಶಾಚಿಗಳ ಬಗ್ಗೆ ಮಾಂತ್ರಿಕನು ವಿಚಾರ ಮಾಡುವನಲ್ಲ। ಪಿಶಾಚಿಗಳ ಬಗ್ಗೆ ಮಾಂತ್ರಿಕನು ವಿಚಾರ ಮಾಡುವನಲ್ಲ। ಅದರಂತೆ ಶ್ರೀಕೃಷ್ಣನು ಅರ್ಜುನನ ಬಗ್ಗೆ ಮನಸ್ಸಿನಲ್ಲಿ ಇವನು ನಾನು ಹೇಳುವುದನ್ನು ಹೇಗೆ ತಿಳಿದುಕೊಳ್ಳುವನು ಹಾಗೂ ಯುದ್ಧ ಮಾಡುವ ಬಗ್ಗೆ ಹೇಗೆ ಧೈರ್ಯ ಹೊಂದುವನು ಎಂಬುದು ತಿಳಿಯದಾಗಿದೆ। ನಾತರೆ ಅಸಾಧ್ಯ ದೇಖೋನಿ ವ್ಯಾಧಿ ಅಮೃತಾ ಸಮ ದಿವ್ಯ ಔಷಧಿ ವೈದ್ಯ ಸೂಚಿ ನಿರವಧಿ ನಿಯದಾನೀಂಚಿ। ಅಥವಾ ನೋಡಿ ರೋಗ ಅಸಾಧ್ಯವಾಗಿರುವುದನ್ನು ಅಮೃತದಂತಹ ದಿವ್ಯೌಷಧಿಯನ್ನು ಕೂಡಲೇ ವೈದ್ಯ ಸೂಚಿಸುವನು ಉಪಾಯವಾಗಿ। ರೋಗವು ಅಸಾಧ್ಯವಾಗಿರುವುದನ್ನು ನೋಡಿ ವೈದ್ಯನು ಕೂಡಲೇ ಉಪಾಯವಾಗಿ ಅಮೃತದಂತಹ ದಿವ್ಯ ಔಷಧಿಯನ್ನು ಸೂಚಿಸುವನು। ತೈಸಾ ವಿವರಿತು ಅಸೆ ಶ್ರೀ ಅನಂತು ತಯಾ ದೂನ್ಹಿ ಸೈನ್ಯ ಆತು ಜಯಾಪರಿ ಪಾರ್ಥು ಭ್ರಾಂತಿ ಸಾಂಡಿ। ಅದರಂತೆ ಯೋಚಿಸಿದ ಶ್ರೀ ಅನಂತನು ಎರಡೂ ಸೈನ್ಯಗಳ ಮಧ್ಯದಲ್ಲವನು ಯಾವುದರಿಂದ ಪಾರ್ಥನು ಮೋಹವನ್ನು ಕಳೆದುಕೊಳ್ಳುವನು। ಅದರಂತೆ ಶ್ರೀ ಅನಂತನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಈ ಅರ್ಜುನನು ಈ ಮೋಹವನ್ನು ಯಾವ ಉಪಾಯದಿಂದ ಕಳೆದುಕೊಳ್ಳುವನು ಎಂದು ಯೋಚಿಸತೊಡಗಿದನು। ತೇ ಕಾರಣ ಮನಿ ಧರಿಲೆ ಮಗ ಸರೋಷ ಬೋಲೋ ಆದರಿಲೆ ಜೈಸೆ ಮಾತೆ ಚ ಕೋಪಿ ಥೋಕಲೆ ಸ್ನೇಹ ಆಥಿ। ಮನಸ್ಸಿನಲ್ಲಿ ಹೊಂದಿ ಅದೇ ವಿಚಾರವನ್ನು ದೋಷಗೊಂಡಂತೆ ಹೇಳತೊಡಗಿದನು। ತಾಯಿ ಸಿಟ್ಟಿನಲ್ಲಿಯೂ ವಾತ್ಸಲ್ಯವನ್ನು ಹೊಂದಿರುವಂತೆ। ತಾಯಿಯು ತನ್ನ ಮಗನ ಮೇಲೆ ಸಿಟ್ಟಿಗೆದ್ದರೂ ವಾತ್ಸಲ್ಯವನ್ನು ಹೊಂದಿರುವಂತೆ ಶ್ರೀಕೃಷ್ಣನು ಮನಸ್ಸಿನಲ್ಲಿ ಅದೇ ವಿಚಾರವನ್ನು ಹೊಂದಿ ರೋಷಗೊಂಡಂತೆ ಹಾವಭಾವ ತೋರಿಸುತ್ತಾ ಹೇಳತೊಡಗಿದನು। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ।